ಕೊಟ್ಟ ಕುದುರೆಯನ್ನು ಓಡಿಸದವನು ಸೂರನೂ ಅಲ್ಲ ಧೀರನೂ ಅಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಏನು ಕುದುರೆ ಕೊಟ್ಟಿದಾರ ಆ ಕುದುರೆಯನ್ನು ಓಡಿಸ್ತಕ್ಕಂಥ ಕೆಲಸ ಭಾಳ ಜವಾಬ್ದಾರಿಯುತವಾದಂಥ ಕೆಲಸ ಮಾಡ್ತಾ ಇದ್ದೀವಿ. ಒಂದು ಪಿಟಿಷನ್ ಕಮಿಟಿ ಅಂತ ಇರ್ತದೆ. ನಾವು ಆ ಕಮಿಟಿ ಅಧ್ಯಕ್ಷನಾಗಿ, ಆಮೇಲೆ ಶಾಸಕರ ಭವನದಲ್ಲಿ ಮೂಲಸೌಕರ್ಯಗಳ ಸಮಿತಿ ಅಂತ ಇದೆ, ಆ ಸೌಕರ್ಯಗಳ ಸಮಿತಿ ಅಧ್ಯಕ್ಷನಾಗಿ, ಮತ್ತು ಪ್ರೈವೇಟ್ ಬಿಲ್ಲನ್ನು ರಚನೆ ಮಾಡತಕ್ಕಂಥ ಒಂದು ಸಮಿತಿ ಅಧ್ಯಕ್ಷನಾಗಿ, 3 ಸಮಿತಿಗಳ ಅಧ್ಯಕ್ಷನಾಗಿ ಕೆಲಸ ಮಾಡತಕ್ಕಂಥ ಒಂದು ಜವಾಬ್ದಾರಿಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ವಹಿಸಿದ್ದಾರೆ. ನಾವು ಆ ಜವಾಬ್ದಾರಿಯನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸ್ತಾ ಇದ್ದೇನೆ ಎನ್ನುವ ನೆಮ್ಮದಿ ನನಗಿದೆ, ಹುಮ್ಮಸ್ಸಿದೆ. ಆ ರೀತಿಯಲ್ಲಿ ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸ್ತೇವೆ. ಸಮಯ ಬಂದಾಗ ಅಧಿಕಾರಿಗಳ ಒಂದು ಪಿಟಿಷನ್ ಕಮಿಟಿಯಲ್ಲಿ ಅನೇಕ ಚರ್ಚೆಗಳಾಗ್ತವೆ. ಅವುಗಳನ್ನೆಲ್ಲವನ್ನು ಚರ್ಚೆ ಮಾಡ್ತೇವೆ, ಕೆಲವು ಕಡೆ ಭೇಟಿ ಕೊಡ್ತೀವಿ. ಅನೇಕ ವಿಚಾರಗಳಲ್ಲಿ ಅಭಿವೃದ್ಧಿಯ ಪರವಾದಂಥ ಕೆಲಸಗಳನ್ನು ಮಾಡುವುದರಲ್ಲಿ ನನಗೆ ನೆಮ್ಮದಿ ಇದೆ. ಸರ್, ಈಗ ನೀವು ಭಾಳ ಹೇಳಿದ್ರಿ, ಕೊಟ್ಟ ಕುದುರೆಯನ್ನ ಏರದವನು ಧೀರ್ನೂ ಅಲ್ಲ ಶೂರ್ನೂ ಅಲ್ಲ, ಹಂಗಾಗಿ ಏನಾದ್ರೂ ಬರ್ಲಿ ನಾನು ನಿಭಾಯಿಸ್ತಿದ್ದೀನಿ ಅಂತ. ಕುದುರೆ ಓಡಾಕ್ ಶಕ್ತಿ ಬೇಕಲ್ಲ, ಹುಳ್ಳಿಕಾಳು ಸಿಗಾಕುಂತೈತಿ ತಮ್ಗೆ? ಇಲ್ಲ, ಕುದುರೆ ಸ್ವಲ್ಪ ಹುಳ್ಳಿಕಾಳು ಗಿಳಿಕಾಳು ಹಾಕಿ ಅದನ್ನ ಮೇಯಿಸ್ಕೊಂಡು ಹೊಡಿಬೇಕು. ಅಲ್ಲ ಮೇಸಕ್ ಅಲ್ಲ, ಹುಳ್ಳಿ ಸಿಗ್ತತೆ ಸಿಗಾಕುಂತಲ್ಲ ಹೇಳ್ಬಿಟ್ಟು. ಸಿಗ್ತದೆ. ಮನಸ್ಸು ಬೇಕು, ನಿರ್ಧಾರಗಳು ಗಟ್ಟಿಯಾದ ನಿರ್ಧಾರವನ್ನು ಮಾಡಬೇಕು. ಆದ್ರಿಂದ ಅದನ್ನು ಓಡಿಸ್ಲಿಕ್ಕೆ ಮನಸ್ಸಿದ್ರೆ ಎಲ್ಲಿ ಬೇಕಾದ್ರೆ ಓಡಿಸ್ಬೋದು. ಅಂದ್ರೆ ನಾನು ಒಬ್ಬ ಸಚಿವಾಕಾಂಕ್ಷಿ ಆಗಿದ್ರು ಕೂಡ ಸಭಾಪತಿ ಸ್ಥಾನವನ್ನು, ಉಪಸಭಾಪತಿ ಸ್ಥಾನವನ್ನ ನಾನು ಖುಷಿಯಿಂದಲೇ ನಾನು ನಿಭಾಯಿಸ್ತಾ ಇದ್ದೀನಿ ಅನ್ನೋ ಮಾತನ್ನ ಹೇಳ್ತೀರಿ. ಓಕೆ ಸರ್, ಈಗ 3 ಸಮಿತಿಗಳನ್ನು ಕೂಡ ತಾವು ನಿಭಾಯಿಸ್ತಾ ಇದ್ದೀರಿ. ಅದ್ರ ಜೊತೆಗೆ ಈ ಜನರ ಕಷ್ಟ ಕಾರ್ಪಣ್ಯಗಳಿಗೂ ಸ್ಪಂದಿಸ್ಬೇಕು ಅಂತ ಬಹಳ ನಿರೀಕ್ಷೆ ಇರುತ್ತೆ. ಖಂಡಿತವಾಗಿ ನಾನು 2 ದಿವಸ ಮಾತ್ರ ಬೆಂಗಳೂರಲ್ಲಿ ಇರ್ತೀನಿ, ಉಳಿದ 5 ದಿವಸಗಳು ಕ್ಷೇತ್ರದಲ್ಲಿ ಇರ್ತೀನಿ. ಕ್ಷೇತ್ರದಲ್ಲಿ ಸಣ್ಣ ಪುಟ್ಟ ಏನೇ ಕೆಲಸ ಇದ್ರೂ ಸಹಿತ ಸ್ವತಃ ನಾನು ನಿಂತುಕೊಂಡಿದ್ದು ಜನರ ಸಮಸ್ಯೆಗಳನ್ನು ಪರಿಹಾರ ಮಾಡುವಲ್ಲಿ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡುವುದರ ಜೊತೆಗೆ ಕ್ಷೇತ್ರದ ಅಭಿವೃದ್ಧಿಗೆ ಯಾವುದೇ ಕೆಲಸ ಏನು ಬೇಕು ಅನ್ನೋದನ್ನು ಮಾಡ್ತಾಯಿದ್ವಿ. ಈಗ 1 ವರ್ಷದ ಅವಧಿಯಲ್ಲಿ ನಾನು ಕಳೆದ ಬಾರಿ 6/7/2023 ಶಾಸಕ ಉಪಾಧ್ಯಕ್ಷ. ಈಗ ಆ ಜವಾಬ್ದಾರಿಯನ್ನು ಸಂಪೂರ್ಣ ನಿಭಾಯಿಸುವಲ್ಲಿ ಮತ್ತು ಕ್ಷೇತ್ರದ ಆಗುಹೋಗುಗಳು ಬೇಡಿಕೆಗಳ ಬಗ್ಗೆ ಈಗಾಗಲೇ ಅಮೃತ 2 ಯೋಜನೆ ಅಡಿಯಲ್ಲಿ 141 ಕೋಟಿ ರೂಪಾಯಿಗಳ ಮಂಜೂರಾತಿಯನ್ನು ಮಾಡಿ ಟೆಂಡರ್ ಆಗಿ ಕೆಲಸ ಮುಖ್ಯಮಂತ್ರಿಗಳು ಬಂದು 18/2/2024 ಅದರ ಅಡಿಗಲ್ಲನ್ನು ಹಾಕಿದ್ದಾರೆ. ಅನೇಕ ಹಾಸ್ಟೆಲ್ಗಳು, ಅನೇಕ ಅಭಿವೃದ್ಧಿ ಕೆಲಸಗಳು, UGD ಕೆಲಸ ಅರ್ಧಂಬರ್ಧ ಆಗಿತ್ತು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.